ಅದೇ ಇದು ಯಾವ್ದು ಬೇಡ ಕ್ವಶನ್ ಇಲ್ಲ, ಫಸ್ಟ್ ಟೈಮ್ ಮಾತ್ರ ಹೇಳಿದ್ವಿ. ಇವತ್ತು ನಿರೀಕ್ಷಾ ನನ್ನ ಜೊತೆ ಇದ್ದಾಳೆ. ಸೊ ಇವತ್ತು ಇನ್ನೊಂದು ಫನ್ನಿ ಕ್ವಶನ್ಸ್ ಬ್ಲಾಗ್. ನೆಕ್ಸ್ಟ್ ನಿರೀಕ್ಷಾ. ಸೊ ಲೆಟ್ಸ್ ಬಿಗಿನ್ ಮಾಡೋಣ. ಫಸ್ಟ್ ಕ್ವಶನ್, ಇಫ್ ಯು ಗಾಟ್ ಟು ಚೂಸ್ ಯುವರ್ ನೇಮ್, ವಾಟ್ ಇಟ್ ವಿಲ್ ಬಿ ಅಂಡ್ ವೈ? ಅವಳ ಹೆಸರನ್ನ ಅವಳೇ ಚೂಸ್ ಮಾಡೋದಿದೆ, ಏನಂತ ಹೇಳ್ತಾಳೆ, ಯಾಕೆ? First of all, the name what I have, Niriksha anta, that defines my character. It's like nan gottiraange some people say it's called as waiting or Niriksha and expectation type. Obviously I expect things and then expectation tumba ide nangeella and waiting illa nange wait madadandre agalla. So avulna ಕಾಯಬಾರದು, ಅವಳು ಬೇರೆನ ಕಾಯಿಸ್ತಾಳೆ. Okay, adagalla. But ಇನ್ನೊಂದು ಕಡೆ ನೋಡಿದ್ರೆ that means expensive or something unique type, something so I like what I have here. Adu bitre as my Instagram user ID idane happy swinky, because I'm a happy person every time aganta iradu, so I like that. Okay, happy swinky ante. So yaake andre nagadu ellanu. So next question ivaga avಳು ಕೇಳ್ತಾಳೆ, do you believe in having one best friend? No or maybe yes, depends. 50-50 ಅಂತ ಆನ್ಸರ್ ಮಾಡ್ತೀನಿ ಸರ್. ನೆಕ್ಸ್ಟ್ ಕ್ವಶನ್, ಯಾವ್ದಾದ್ರು ಮೂವಿಲಿ ಯಾವ್ದಾದ್ರು ಕ್ಯಾರೆಕ್ಟರ್ ಆಗ್ಬೇಕಾಗಿದ್ರೆ ಯಾವ ಮೂವಿ ಯಾವ ಕ್ಯಾರೆಕ್ಟರ್ ಆಗಿರ್ತಾ ಇದ್ದಾರೆ? KGF ಅಲ್ಲ, KGF ಹೀರೋಯಿನ್ ನೀನ್ ಆಗ್ತದೆ ಇಲ್ಲಂತೆ, ಏನಕ್ಕೆ? ಮಾರಿ 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 ಅವ್ನು ಬೇರೆ ಅವಳ ಮದ್ವೆ ಆಗ್ತಾನ. ಮುಂಚೆ ನಿರೀಕ್ಷಾ ಎಷ್ಟಿಗೆ ಮದ್ವೆ ಆಗುತ್ತೆ? I'm still a fan of your childhood. Good. What is your favorite childhood memory? Actually ಈ ಕ್ವಶನ್ ಇವ್ರು ಕೇಳ್ಬೇಕು. ಒಂದು ನಮ್ಮಿಬ್ರದ ನಮ್ಮಿಬ್ರದ ಹೇಳ್ತೀನಿ ಚೈಲ್ಡ್ಹುಡ್. ಓಕೆ, ಸೊ ಸ್ಕೂಲ್ ಹೋಗುವಾಗ ಎವ್ರಿ ಡೇ ವೇಟ್ ಮಾಡಿಸ್ತಾ ಇದ್ರು ಅವ್ರ ಮನೆಗೆ ಹೋಗ್ಬಿಟ್ಟು. ಆಮೇಲೆ ಹೋಗ ಬಟ್ಟಿ ಹೋಗ್ತಾ ಇದ್ವಿ, ಮತ್ತೆ ಬರ್ತಾ ಕೂಡ ನಾವು ಸ್ಕೂಲ್ ಎಷ್ಟೊತ್ತಿಗೆ ಬಿಟ್ರು ಸ್ವಲ್ಪ ನಿಂತ್ಕೊಂಡು ಎಲ್ಲ ಮಾತಾಡಿ ಮನೆಗೆ ಹೋಗ್ತಾ ಇದ್ವಿ, ಮತ್ತೆ ಸ್ವಲ್ಪ ಬಿಟ್ಕೊಂಡು ಮೀಟ್ ಮಾಡ್ತಾ ಇದ್ವಿ. ಸೊ ಅದೇ ನನ್ನ ಫೇವ್ರೆಟ್ ಚೈಲ್ಡ್ಹುಡ್ ಮೆಮೊರಿ. ನೆಕ್ಸ್ಟ್ ಇವಾಗ ನನ್ನ ಕ್ವಶನ್, ವಿಚ್ ಟಿವಿ ಶೋ ವುಡ್ ಯು ಬಿ ಇನ್ ಅಂಡ್ ವಿಚ್ ಟಿವಿ ಶೋ ವುಡ್ ಯು ನಾಟ್ ಬಿ? ಯಾವ ಟಿವಿ ಶೋ ಅಲ್ಲಿ ಇದ್ದಿದ್ದ ಚಾನ್ಸ್ ಸಿಕ್ಕಿದೆ ಇರ್ತಾ ಇದೆ, ಯಾವ್ದು ಇಷ್ಟ ಇಲ್ಲ ಇರ್ತಾ ಇಲ್ಲ. ಆಲ್ಮೋಸ್ಟ್ ರಿಯಾಲಿಟಿ ಶೋಸ್ ಅಂದ್ರೆ ಎಲ್ಲ ಇಷ್ಟ, ಬಟ್ ಹಿಂದಿಯಲ್ಲಿ ನೋಡಿರೋದು ಐ ವುಡ್ ನಾಟ್ ಗೋ ಟು ಟೆಂಪ್ಟೇಷನ್. ಓಕೆ, ನಾನು ಹೋಗ್ತಾ ಇದ್ದೆ ಆಬ್ವಿಯಸ್ಲಿ ಬಿಗ್ ಬಾಸ್, ರೋಡೀಸ್, ಒಂದು ಬಿಗ್ ಬಾಸ್. ಓಕೆ, ಬಿಗ್ ಬಾಸ್ ಹೋಗ್ತಾಳೆ. ಆಮೇಲೆ ಟೆಂಪ್ಟೇಷನ್ ಐಲ್ಯಾಂಡ್ ಹೋಗ್ತಾ ಇರಲಿಲ್ಲ, ನನಗೆ ಅದು ಐಡಿಯಾ ಕೂಡ ಇಲ್ಲ, ಏನು ನೋಡೋದೇನ. If you could only eat one thing for the rest of your life, what would it be? ಒಗ್ಗರಣೆ ಮೊಸರನ್ನ. ಬರೀ ಮೊಸರನ್ನ ಗೋಳಿ, ಅದೇ ಒಗ್ಗರಣೆ ಹಾಕಿ ತುಂಬಾ ಚೆನ್ನಾಗಿ. Rest of your life, like ಅದು ಬಿಟ್ರೆ ನೀನ್ ಬೇರೆ ಏನು ಬೇಡ. ಏನಕ್ಕೆ ಹೆಲ್ದಿ, ಏನು ಅಲ್ಸಕ್ ಶಕ್ತಿ ಬೇಡ, ಏನಿಲ್ಲ. ಪಿಜ್ಜಾ ಬರ್ಗರ್ ಎವ್ರಿ ಡೇ ತಿನ್ನ ಮಜಾ ಆಗ್ಬಿಡ್ತಾರೆ ಹೊಟ್ಟೆಲ್ಲ, ಅದಕ್ಕೆ ಒಗ್ಗರಣೆ ಮೊಸರನ್ನ. ನನ್ನ ಕ್ವಶನ್, ವಾಟ್ ಐಟಮ್ ಡೂ ಯು ಹೋಪ್ ವಿಲ್ ಬಿ ಅಬ್ಸಲೆಂಟ್ ಇನ್ 20 years? ಅಂದ್ರೆ ನೆಕ್ಸ್ಟ್ 20 years ಆ ಥಿಂಗ್ ಇರ್ಲೇಬಾರ್ದು ಅಂತ ಆಗಿದೆ, ಅದು ಯಾವ ಥಿಂಗ್ ಆಗಿರುತ್ತೆ? ಒಂದ್ ಥಿಂಗ್ ಇರಬಾರ್ದು, ಏನೋ ಒಂದ್ ಥಿಂಗ್ ಹೇಳೋ ಇರ್ಬಾರ್ದು. ಸಿಗರ್ಸ್ ಅದಾಗ ಐಟಮ್ ಅಂದ್ರೆ ಅಲ್ಲ ಬೇಡ ಅಂತ. ಓಕೆ, ಸಿಗರ್ಸ್ ಇರ್ಬೇಕು ಆರ್ ಡ್ರಿಂಕ್ಸ್ ಇರ್ಬೇಕು. ಡ್ರಿಂಕ್ಸ್ ಮತ್ತೆ ಸಿಗರೇಟ್ಸ್, because there are many family which is getting spoiled because of that. ಇವಾಗ ನನ್ನ ಕ್ವಶನ್, ವಾಟ್ಸ್ ದಟ್ ಒನ್ ಥಿಂಗ್ ಯು ಕಾಂಟ್ ಲೀವ್ ವಿತೌಟ್? ಒನ್ ಥಿಂಗ್ ನೀನ್ ಬಿಟ್ಟೇ ಇರಕ್ಕಾಗಲ್ಲ ಅಂದ್ರೆ ಅದೇನು? ಥಿಂಗ ಐಟಮ್ ಫುಡ್. ಓಕೆ, ಫುಡ್ clothes. Exactly, clothes. First food and clothes. Exactly, clothes. 100%. ಅದು ಎಷ್ಟಿದೆ ಆ ಕ್ಲಾಸೆಟ್ ನಾವು ಒಂದ್ಸರಿ ತೋರಿಸ್ತೀವಿ. ಆಮೇಲೆ what have you fantasized most in your bucket list? ತುಂಬಾ ಅದು ನಾನು ಮಾಡ್ಲೇಬೇಕು. I must to do it before the end. So first ನಾನು ಮಾಡಬೇಕಂದ್ರೆ I want to build my own company or business. So maybe ಅದು. Do you have any regrets? If so, what are they and why? Regret ತುಂಬಾನೇ ಇದೆ. Regret anything. What are they and why? What are they? ಎರಡು ನೋಡ್ತೀನಿ. You can say two.
ಫಸ್ಟ್ ರಿಗ್ರೆಟ್ ಬಂದ್ಬಿಟ್ಟು PU ಆದ್ಮೇಲೆ ಕಾಮರ್ಸ್ ತಗೊಂಡೆ. ಬಟ್ ಅಯ್ಯೋ PU ಆದ್ಮೇಲೆ ಅಂತೀನಿ 10th ಆದ್ಮೇಲೆ 10th ಆದ್ಮೇಲೆ ನಾನು ಕಾಮರ್ಸ್ ತಗೊಂಡೆ. ಓಕೆ ಇಟ್ ಇಸ್ ಫೈನ್. PU ಕಾಮರ್ಸ್ ಇಟ್ಸ್ ಓಕೆ. ಆಮೇಲಿಂದ ನನ್ಗೆ ತುಂಬಾ ಫಿಕಲ್ ಮೈಂಡೆಡ್ ಆಗಿದೆ ಏನ್ ತಗೋಬೇಕಂತ. ಸೊ ಇಫ್ ಐ ಹ್ಯಾಡ್ ಎ ಚಾಯ್ಸ್, ಇವಾಗ ನನಗೆ ಆ ಚಾಯ್ಸ್ ಅವಾಗ ಮಾಡಕ್ ಬಿಟ್ಟಿದೆ. ಫ್ಯಾಷನ್ ಡಿಸೈನಿಂಗ್ ತಗೊಂತಾ ಇದ್ದೆ, ಇಲ್ಲ ಸೈಕಾಲಜಿ ತಗೊಂತಾ ಇದ್ದೆ. ಇವಾಗ ಕಾಮರ್ಸ್ ಅಲ್ಲೂ ಚೆನ್ನಾಗೇ ಇದೆ, ಬಟ್ ಅದೇಟ್ ತಗೊಂತಾ ಇದೆ ಅನ್ಸುತ್ತೆ. ಇನ್ನೊಂದು ರಿಗ್ರೆಟ್ ಇವಾಗ ಏನಾದ್ರು ಅನ್ಕೊಂಡಿದ್ದೀನಿ ಮಾಡ್ಬೇಕಂತ, ಇದೇ ಫಿಕ್ಸ್ ಆಗಿದ್ದೀನಿ. ಬಟ್ ಪ್ರಿಪರೇಷನ್ ಅವಾಗ ಮಾಡಲ್ಲ, ಎಂಡ್ ಬಂದಾಗ ಮಾಡ್ತೀನಿ ಅದೇ. ಸೊ ಅದಕ್ಕೆ ಅದನ್ನ ರಿಗ್ರೆಟ್ ಮಾಡ್ತೀನಿ. ಸೊ 2 things done. ಓಕೆ ನಾನು worst food combination you have ever tried? Worst food combination worst ನಾನು ಆಯ್ತು ವಿಯರ್ ಕಾಂಬಿನೇಷನ್ಸ್ ಏನೇ ಟ್ರೈ ಮಾಡಿ ಅದನ್ನ ಹೇಳಿ. ವಿಯರ್ ಟ್ರೈ ಮಾಡಿರೋದು ಫ್ರೆಂಚ್ ಫ್ರೈಸ್ ನ ಕೋಕಲ್ ಹತ್ಕೊಂಡು ತಿಂದಿರೋದು. ಆಮೇಲೆ ಹಾಲು ಐ ಮೀನ್ ಚಪಾತಿಗೆ ಹಾಲು ಸಕ್ಕರೆ ಹಾಕೊಂಡು ತಿಂತೀನಿ. ಅಂಡ್ ಉಪ್ಪಿಟ್ಟು ಪುಳಿಯೋಗರೆ ಅದಕ್ಕೆಲ್ಲ ಚಿತ್ರಾನ್ನ ಅದಕ್ಕೆಲ್ಲ ಸಕ್ಕರೆ ನಾ ಫಸ್ಟ್ ಟೈಮ್ ನೋಡಿದಾಗ ನಿಜ ಶಾಕ್ ಆಗ್ಬಿಟ್ಟಿದೆ. ಏನ್ ಹಿಂಗ್ ತಿಂತೀಯ ಪುಳಿಯೋಗರೆನಾ ಅಂತ. ಅವಳು ಇಲ್ಲ ನಾನು ಪುಳಿಯೋಗರೆ ಅಲ್ಲ ಎಲ್ಲಾನು ಇದೆ ತರ ಆಲ್ಮೋಸ್ಟ್. ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಪುಲಾವ್ ಎಲ್ಲ ತಿನ್ನಲ್ಲ, ಈ ತರ ಎಲ್ಲ ಸಕ್ಕರೆ ಶುಗರ್ ಅಬ್ಸೆಷನ್ ಒಳಗೆ ಇವಾಗ ನಿಲ್ಸ್ಬಿಟ್ಟಿದೆ ಡಯಟಿಂಗ್. ಸೊ ಈಗ ನೀನು ಓಕೆ ಡು ಯು ಬಿಲೀವ್ ವಿ ಆಲ್ ಹ್ಯಾವ್ ಅ ಪರ್ಪಸ್? Yes, I do believe. I will answer question. So next question. Do you think your priority will change over time or generally stay the same? As a person or a thing or as a goal? Person priority change agutta. Do you think your priority my priority will change over time or generally stay the same? I think most 70% of time it is same. 30% is changes. ಏನಕ್ಕೆಲ್ಲ ಪ್ರಯಾರಿಟಿ ಚೇಂಜ್ ಆಗತ್ತಂತಲ್ಲ, ಪ್ರಯಾರಿಟಿ ಜೊತೆ ಟೈಮ್ ಕೂಡ ಕೊಡ್ಬೇಕಲ್ಲ, ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಅದು ಇವಾಗ ನಾನು ವಿಚ್ ಡೂ ಯು ಪ್ರಿಫರ್, ಟಾಕಿಂಗ್ ಆನ್ ಫೋನ್ ಆರ್ ಟೆಕ್ಸ್ಟಿಂಗ್? ಆಕ್ಚುಲಿ ಫಾರ್ ಲೈಕ್ ನಾನು ತುಂಬಾ ಮಾತಾಡಲ್ಲ ಅಂತಂದ್ರೆ ಲೈಕ್ ಹರ್ ಆರ್ ಮೈ ಕ್ಲಾಸ್ಮೇಟ್ಸ್ ಆರ್ ಸಮಬಡಿ ಲೈಕ್ ದಟ್, ಅವ್ರ ಜೊತೆ ನಾನು ಕಾಲೇಜ್ ಗಂಟೆ ಮಾತಾಡ್ತೀನಿ. ಬಟ್ ಸಮ್ ಟೆಕ್ಸ್ಟಿಂಗ್ ಇಸ್ ಲೈಕ್ ಮಾತಾಡಲ್ಲ ಬೇಡ. How many fights we have been through and what are they? How many fights we have been through and what are they? ಅಯ್ಯೋ ಇದೆಲ್ಲ the most huge fight ಅದವಳು ಹೇಳಲ್ಲ, ಅದು ಬಿಟ್ಟು ಹೇಳಲ್ಲ. ಓಕೆ ಸೊ ಫಸ್ಟ್ ಫೈಟ್ ಸಿಲಿಯಸ್ಟ್ ಫೈಟ್. ಸೈಕಲ್ ಎಲ್ಲ ರಿಪೇರ್ ಮಾಡಿಸ್ಕೊಂಡು ನಾನು ನನ್ನ ಪಕ್ಕದ ಮನೆ ಫ್ರೆಂಡ್ ಶ್ರೀದೇವಿ, ಸೊ ಅವಳು ನಾನು ನಿರೀಕ್ಷಾ ಎಲ್ಲ ಸೈಕ್ಲಿಂಗ್ ಹೊಡಿತಾ ಇದ್ವಿ. ಸೊ ಅವತ್ತು ಹಂಗೆ ಏನಕ್ಕೋ ನನ್ನ ಮನೆ ಒಳಗೆ ಬಂದಿನಿ, ಫುಲ್ ಬೆಲ್ ಮಾಡ್ತಾನೆ ಹೇಳ್ತಾರೆ ಮಾಡ್ಬೇಡಿ ಅವ್ರಿಗೆ ಉಸ್ತಾಕ್ ಇಷ್ಟ. ನಾನು ಫುಲ್ ಇರಿಟೇಟ್ ಆಗೋಗ್ಬಿಟ್ಟು ಯಾಕೆ ಅಷ್ಟು ಹೇಳಿದ್ರೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಅವ್ರು ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟು ಅವ್ರ ಮನೆಗೆ ಕೊಟ್ಟೋಗ್ಬಿಟ್ಟಿದ್ದು. ಸೊ ಅದು ಒಂದು. ಅದಾದ್ಮೇಲೆ ಹೇಳ್ತೀನಿ ಅದಾದ್ಮೇಲೆ ಏನಂತಂದ್ರೆ ಒಂದ್ ರೋಡಲ್ಲಿ ಡೌನ್ ಇದೆ, ಅಲ್ಲಿ ಒಂದೇ ಸಲ ರೋಡ್ ಡೌನ್ ಇದೆ, ಮುನೇಶ್ವರ ಟೆಂಪಲ್. ಅಲ್ಲೇನ್ ಮಾಡಿದ್ವಿ, ನನ್ನ ಪಕ್ಕದ ಮನೆ ಫ್ರೆಂಡ್ ಅದಲ್ಲ ಅವಳ ಸೈಕಲ್ ಹತ್ಕೊಂಡು ಇಬ್ರು ಓಡಿಸ್ತಾ ಇದ್ರು, ಡಬಲ್ಸ್ ಬರ್ತಾಗಿಲ್ಲ ಅಂತ. ಹಿಂಗ್ ಇಳಿಯುವಾಗ ಹಿಂಗೆ ಮಾಡಿದ್ರು ಧವಾರ್ ಅಂತ ಅವಳು ಬಿದ್ದು, ಸೈಕಲ್ ಬಿದ್ದು ಅವಳು ಬಿದ್ದು. ನಾನು ಬಿದ್ದಿದ್ವಾ ಫುಲ್ ಏಟ್ ಆಗ್ತದೆ. ಮೆಮೊರಿ ಇಟ್ ಇಸ್ ನಾಟ್ ಸಮಥಿಂಗ್ ಫೈಟ್ ಅಂತ ನಾವು ಮಾಡಿಲ್ಲ ಆಗಿತ್ತು. ನನ್ಗೆ ಒಂದೇ ನೆನಪಿರೋದು ಏನಂದ್ರೆ ಅದೇ ಮೇಲ್ಗಡೆ ನಾನು ನೀನು ನಾನ್ ತಗೊಂಡ್ಬಿಟ್ಟಿದ್ದಲ್ಲ ತಲೆ ಹೊಡ್ಕೊಂಡಿದ್ದಲ್ಲ ನೆನಪಿದೆ. ಫಸ್ಟ್ ಫೈಟ್ ಅದೇ ಬೆಲ್ ರಿಂಗ್ ಅದು ಫಸ್ಟ್. ಸೆಕೆಂಡ್ ಬಂದ್ಬಿಟ್ಟು ಸೊ ಸ್ವಲ್ಪ ದಿನ ಅವಳು ಹಾಸ್ಟೆಲ್ ಅಲ್ಲಿ PU ಮಾಡ್ತಾ ಇದ್ಲು. ಅವಾಗ ಏನಾಯ್ತು ಆ ಗ್ಯಾಪಲ್ಲಿ ಅವಳು ಇರ್ಲಿಲ್ವಲ್ಲ, ಅದಕ್ಕೆ ನಾನು ಸ್ವಲ್ಪ ಮನೆ ಫ್ರೆಂಡ್ಸ್ ಜೊತೆ ಎಲ್ಲ ಕ್ಲೋಸ್ ಆಗ್ಬಿಟ್ಟೆ. ಆಮೇಲೆ ಅವಳು ಬಂದು ನಮ್ಮಳು ಬಂದಿರೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ, ಅವಾಗ ತುಂಬಾ ಕಡಿಮೆ ಆಗೋಯ್ತು ಮೀಟ್ ಮಾಡೋದಿರ್ಬೋದು ಅಥವಾ ಮಾತಾಡಿರ್ಬೋದು. ಅವಾಗ ಅವ್ರೇನು ಮಾತಾಡಿಲ್ಲ, ಬಟ್ ಸ್ವಲ್ಪ ದಿನ ಅಂದ್ರೆ ತುಂಬಾ ಫ್ಯೂರಿಯಸ್, ತುಂಬಾ ಕೋಪ ಬಂದ್ಬಿಟ್ಟು ಹಂಗಂತೆಲ್ಲ ಬೈಬಿಟ್ಟು ಏನ್ ಮಾಡಕ್ಕಾಗತ್ತೆ ಬೈಸ್ಕೊಂಡೆ. ಆಮೇಲೆ ಎಕ್ಸ್ಪ್ಲೈನ್ ಕೂಡ ಮಾಡಿದೆ, ಬಟ್ ಏನ್ ಗೊತ್ತಾ ಈ ಫ್ರೆಂಡ್ಸ್ ಎಲ್ಲ ಕಾಮನ್ ಜೆಲಸಿ. ಇವಾಗ ಹೆಂಗೆ ಗೊತ್ತಾ, ಯು ಆರ್ ಅಂದ್ರೆ ನಾನ್ ಹೇಳ್ತೀನಿ ಹೇಳಿ, ಸೊ ಯುಲ್ ಬಿ ಸ್ಪೆಂಡಿಂಗ್ ವಿತ್ 1% ಟೈಮ್ ಆಯ್ತಾ. ಲೈಕ್ ಹೆಂಗೆ ಅಂದ್ರೆ ಸ್ಕೂಲಿಗೆ ಹೋಗ್ಬೇಕಾದ್ರೂ ಒಟ್ಟಿಗೆ, ಬಂದಾದ್ಮೇಲೂ ಒಟ್ಟಿಗೆ, ಆಮೇಲೆ ಹೋಗಿ ಊಟ ಮಾಡ್ಕೊಡೋದು ಅಷ್ಟೇ ನಮ್ ಟೈಮ್ ಮನೇಲಿ. ಮತ್ತೆ ಸಿಕ್ಕಿ ರೋಡ್ ತಿರ್ಗಾಡೋದು, ಇಲ್ಲ ನಮ್ಮನೆ ಟೆರೆಸ್, ಇಲ್ಲ ನಮ್ಮನೆ ಕುತ್ಕೊಂಡು ಮಾತಾಡೋದು, ಅವ್ರ ಮನೆ ಕುತ್ಕೊಂಡು ಮಾತಾಡೋದು. ಇಟ್ಸ್ ಲೈಕ್ ಆಲ್ಮೋಸ್ಟ್ ಅಂದ್ರೆ ಚೈಲ್ಡ್ಹುಡ್ ಫುಲ್ ಶಿ ಹ್ಯಾವ್ ಸ್ಪೆಂಡ್ ವಿತ್ ಮೀ.
ಅಂದ್ರೆ ನಾನು ಅವಳ ಜೊತೆ ಅವಳ ಆಗ್ತದೆ ಸಡನ್ಲಿ ಜಸ್ಟ್ ಬಿಕಾಸ್ ನಾನು ಹಾಸ್ಟೆಲಿಗೆ ಹೋದಾಗ ಅವಳಿಗೂ ಹೊಸ ಫ್ರೆಂಡ್ಸ್ ಆಗಿದ್ರು. ಹೊಸ ಫ್ರೆಂಡ್ಸ್ ಆದಾಗ್ಲೂ ಐ ಯೂಸ್ ಟು ರೋಮ್ ವಿತ್ ಯು, ಐ ಯೂಸ್ ಟು ಕಮ್ ವಿತ್ ಯು ಆಯ್ತಾ. ಒಂದ್ಸಲಿ ಮಾತ್ರ ಅವಳು ಹಂಗ್ ಮಾಡಿದ್ರು, ತುಂಬಾ ಕೋಪ ಬಂದ್ಬಿಟ್ಟು. ಯಾಕೆ ಇದಿಲ್ಲ ಮತ್ತೆ ಅವಳು ಅವತ್ತು ನನ್ ಜೊತೆ ಇದ್ಲು, ಅವ್ರು ಕರೆದ್ರು ಬಾ ಹೋಗೋಣ ಅಂತ ಬಿಟ್ಟು ಹೊಟ್ಟೆ ಹೋಗ್ಲು. ಅದು ಒಂದ್ಸತಿ ಸರ್, ಎವ್ರಿ ಟೈಮ್ ಅದೇ ರಿಪೀಟ್ ಆದ್ರೆ ಒಬ್ವಿಯಸ್ಲಿ ಯಾರಿಗೆ ಅದು ಇರಿಟೇಟ್ ಆಗುತ್ತೆ. ಬಿಕಾಸ್ ಅಲ್ಲಿಂದ ಬಂದಿದೆ ಹಾಸ್ಟೆಲ್ ಇಂದ, ಏನಿಲ್ಲ ಬರೀ ಬೇರೆಯವ್ರ ಜೊತೆ ತಿರ್ಗಾಡ್ತಿದ್ದಾಳೆ, ಬೇರೆಯವ್ರ ಜೊತೆ ತಿರ್ಗಾಡ್ತಾ ಇಲ್ಲ. ಅಂದ್ರೆ ಮತ್ಲಬ್ ಅವ್ರ ಜೊತೆ ಜಾಸ್ತಿ 10th ಅಲ್ಲಿ ಇದ್ದೆ. 10th ವಾಟ್ ಎವರ್ ಇದ್ರು ಏನ್ ತಿರ್ಗಾಡ, ಟ್ಯೂಷನ್ ಓದು ಅದು ಎಲ್ಲಾನು ಇತ್ತು. ಇವಳು ಏನ್ ಬಾರಿ ಬರ್ತಾ ನಾನು 10th ಅಲ್ಲಿಂದ ಇವಳ ಜೊತೆ ತಿರ್ಗಾಡ್ತಿದ್ದೆ. ಯಾಕೆ ನಾನು 10th ಹೋಗಿಲ್ಲ. ನೀನ್ ಟ್ಯೂಷನ್ ಹೋಗಿಲ್ಲ, ನಾನ್ ಟ್ಯೂಷನ್ 10th ನಾನು ಟ್ಯೂಷನ್ಗೆ ಹೋಗಿದ್ದೆ. ಮ್ಯಾಥ್ ಅಕಾಡೆಮಿಗೆ ಹೋಗಿದ್ವಾ ಗೊತ್ತಿಲ್ಲ. ಕ್ವಶನ್ ಇಲ್ಲ, ಫಸ್ಟ್ ಟೈಮ್ ಮಾತ್ರ ಹೇಳಿದೀನಿ. ಅದೇ ಸೈಕಲ್ ಇಂದ ಬರ್ತಾ ಅಯ್ಯೋ ಸೈಕಲ್ ಇವಾಗ ನಾನ್ ಕ್ವಶನ್ ಕೇಳಿದ್ದೀನಿ. ಸೊ ನಮ್ ಫ್ರೆಂಡ್ಶಿಪ್ ರಿಲೇಟೆಡ್ ಲೆಕ್ಚರ್ ಫಸ್ಟ್ ಇರ್ಬೇಕು, ಬಟ್ ಲಾಸ್ಟ್ ಕೇಳ್ತಾ ಇದೀನಿ. ಹೌ ಡಿಡ್ ವಿ ಬಿಕಮ್ ಫ್ರೆಂಡ್ಸ್? How did we become friends? So I had my senior, ಅಂದ್ರೆ ನನ್ ಸ್ಕೂಲ್ ಸೀನಿಯರ್ ಒಬ್ಳು, ಇವಳು ನೇಬರ್ ಆಗಿತ್ತು. ಸೊ ಅವಳು ನಾನು ಡ್ಯಾನ್ಸ್ ಅಲ್ಲಿ ಏನೋ ಫ್ರೆಂಡ್ಸ್ ಆಗಿತ್ತು. ಸೊ ಇವಳು ಅವಳು ಫ್ರೆಂಡ್ಸ್ ಇದ್ರು. ಇವಳು ಅವಳು ಫ್ರೆಂಡ್ಸ್. ಸೊ ಇವಳು ಅವಳು ಫ್ರೆಂಡ್ಸ್ ಇದ್ರು, ನೇಬರ್ಸ್ ಆಗಿರೋದ್ರಿಂದ. ಅವಳು ಒಂದಿನ ಇವಳನ್ನ ಕರ್ಕೊಂಡ್ ಬಂದು ಇಂಟ್ರೊಡ್ಯೂಸ್ ಮಾಡಿಸ್ತು. ರಿಯಲ್ ಎಸ್ಟೇಟ್ ಅಂಗಡಿ ಇದೆ ನೋಡು, ಅಲ್ಲಿ ತನಕ ಬಂದಿದ್ದು ದಿಯಾ. ಅಂದ್ರೆ ನೀನ್ ಸೈಕಲ್ ಹಿಡ್ಕೊಂಡ್ ಬಂದಿದ್ದೆ. ದಿಯಾ ಇಸ್ ಲೈಕ್ ಶಿ ಇಸ್ ವೈಷ್ಣವಿ ಸೇನ್ ಹಾಯ್. ಆಮೇಲೆ ಏನಾಗೈತಂದ್ರೆ ನಾನು ಇವಳು ಕ್ಲೋಸ್ ಆಗ್ಬಿಟ್ವಿ. ಮತ್ತು ಅವ್ಳ ಮನೆಗೆ ಹೋಗ್ಬಿಟ್ಟೆ ನಾನು ಇವಳು ಮೀಟ್ ಆಗ್ತಾ ಇದ್ದು ಆಯ್ತಾ. ನಾನು ಅವಳ ಮನೆಗೆ ಹೋದ್ರೆ ಇವಳು ಬರ್ತಿದ್ಲು, ಮಾತಾಡ್ತಾ ಇದ್ವಿ. ಆಮೇಲೆ ನಾನು ಇವಳ ಮನೆಗೆ, ಇವಳು ನನ್ನ ಮನೆಗೆ, ಅವಳ ಮನೆಗೆ ಹೋಗೇ ಮತ್ತೆ ಅವ್ರ ಪೇರೆಂಟ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಸೊ ಇದೇ ನಮ್ ವಿಡಿಯೋ. ಸೊ ಇನ್ನ ಏನಾದ್ರು ಕ್ವಶನ್ಸ್ ಇದೆ ಅಥವಾ ಇನ್ನ ಏನಾದ್ರು ಫನ್ ವಿಡಿಯೋಸ್ ಬೇಕಾದ್ರೆ ಮತ್ತೆ ಇವಳದು ಇನ್ಸ್ಟಾಗ್ರಾಮ್ ಎಲ್ಲ ಚೆಕ್ ಮಾಡಿ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ, ವಿಡಿಯೋಸ್ ಆಗ್ತಾಳೆ, ಆಮೇಲೆ ಫ್ಯಾಷನ್ ವಿಡಿಯೋಸ್ ಎಲ್ಲಾನು. ಸೊ ನೆಕ್ಸ್ಟ್ ಈ ತರ ಮಾತಾಡ್ತೀವಿ. ಸೊ ಇಫ್ ಯು ಲೈಕ್ ದಿಸ್, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್.